ರಾಜಕಾರಣಿಗಳು ಬಹಳಷ್ಟು ರಾಜಕೀಯ ಅನುಭವ ಇರುವಂತ ವ್ಯಕ್ತಿ ಇವತ್ತಿಲ್ಲ. ಏನ್ ಹೇಳಕ್ ಇಷ್ಟಪಡ್ತಾರೆ? ಯಡಿಯೂರಪ್ಪನವರು ಸತತ 3 ಬಾರಿ ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿದ್ದರು ಅಂತರು ಈ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿಯ ಕೆಲಸಕ್ಕೆ ಒತ್ತನ್ನು ಕೊಟ್ಟು ಅವರ ಅವಧಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥರು. ಇವತ್ತು ಅವರ ನಿಧನ ಆಘಾತವನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಇದನ್ನು ಸಹಿಸಿಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಮತ್ತು ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ನಾನು ಹೇಳ್ತೀನಿ. ನಿಮ್ಮ ಅವರ ಭಾವ? ನನಗೆ ಮೂಡ್ಲಗಿರಿಯಪ್ಪನವ್ರಿಗೆ ಸುಮಾರು 30-35 ವರ್ಷದ ಬಾಂಧವ್ಯ. ನಾನು MLA ಆಗಿ ಅವ್ರ MP ಆಗಿ ಬಹಳ ಒಡನಾಟ ಇಟ್ಕೊಂಡಿದ್ವಿ. ಬಹಳ ಸಜ್ಜನರು, ನನ್ನ ಜೊತೆ ಬಹಳ ವಿಶ್ವಾಸವಾಗಿದ್ರು. ನನಗೆ 3-4 ದಿವಸದಿಂದ ನಾನು ರಾಜೇಶ್ ಗೌಡ್ರ ಜೊತೆ ಟಚ್ ಅಲ್ಲಿ ಇದ್ದೆ. ಅವರು ವೆಂಟಿಲೇಟರ್ ತಗೊಂಡು ಹೋದಾಗ್ಲಿಂದಲೂ ಹೇಳ್ತಾ ಇದ್ರು ಕ್ರಿಟಿಕಲ್ ಇದ್ದಾರೆ ಅಂತ ಹೇಳಿ. ಮತ್ತೆ ಈಗಿನ ಕಾಲದಲ್ಲಿ ಒಳ್ಳೊಳ್ಳೆ ರಾಜಕಾರಣಿಗಳು ಇಲ್ದಂಗೆ ಆಗ್ತಿದ್ದಾರೆ ಅನ್ನೋ ನೋವು ನಮಗೆ ಕಾಡ್ತಾ ಇದೆ. ಒಳ್ಳೆಯವರು ಅಂತ ಅನಿಸ್ಕೊಳೋದ್ರಲ್ಲಿ ಇವರು ಒಬ್ರಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಿ. ರಾಜೇಶ್ ಗೌಡ್ರು ಮತ್ತು ಅವ್ರ ಕುಟುಂಬದವ್ರಿಗೆ ಇದನ್ನ ಬರ್ಸೋ ಶಕ್ತಿ ಬರ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅನುಭವಿಗಳು ಇವತ್ತಿಲ್ಲ. ಹಿರಿಯ ರಾಜಕಾರಣಿಗಳು, ನಮ್ಮ ತಂದೆಯವರ ಒಂದು ಸಮಕಾಲೀನ ರಾಜಕಾರಣಿಗಳು ಮತ್ತು ನಮ್ಮ ಆತ್ಮೀಯರಾದಂಥ ರಾಜೇಶ್ ಗೌಡ್ರು ಅವ್ರ ತಂದೆಯವರಾದಂಥ ಮೂಡ್ಲಗಿರಿಯಪ್ಪ ಸಾಹೇಬರು ನಿಧನ ಆಗಿರೋಂಥದ್ದು ಖಂಡಿತವಾಗಿಯೂ ಇವತ್ತು ನಮಗೂ ಕೂಡ ದುಃಖ ತಂದಿದೆ. 3 ದಿವಸದಿಂದನೂ ಕೂಡ ಅದು ಅವ್ರಿಗೆ ಪ್ರಾಬ್ಲಮ್ ಆದಾಗಿಂದನೂ ಕೂಡ ರಾಜೇಶ್ ಗೌಡ್ರು ನಮಗೆ ಅದನ್ನ ಇನ್ಫಾರ್ಮ್ ಮಾಡಿದ್ರು. ಆಯ್ತು, ಏನು ಮಾಡೋಕ್ಕಲ್ಲ, ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು. ಆದ್ರೂ ಕೂಡ ನಾನು ಹೈಸ್ಕೂಲ್ ಇದ್ದಾಗಲಿಂದನೂ ಕೂಡ ಇವರು ನಮ್ಮ ತಂದೆಯವ್ರ ಜೊತೆ MP ಆಗಿದ್ದಂಥವ್ರು. ಇವರು ಮೊದಲು 85 MLA ಇದ್ರು. ತದನಂತರ 89 96 ವರೆಗೂ MP ಇದ್ರು. ನಮ್ಮ ತಂದೆಯವರು ಅವ್ರ ಜೊತೆ MP ಇದ್ರು. ನಾನು ಸಾಕಷ್ಟು ಬಾರಿ ನಮ್ಮ ಮನೆ ಅವ್ರ ಮನೆ ಎಲ್ಲ ಒಂಥರ ಅಲ್ಲಿ ಕಾಮನ್ ಮನೆ ಇದ್ದಂಗೆ ಡೆಲ್ಲಿನಲ್ಲಿ. ಮೂಡ್ಲಗಿರಿಯಪ್ಪ ಸಾಹೇಬರು ನನಗೆ ಇನ್ನೂ ಜ್ಞಾಪಕ, 91ರಲ್ಲಿ ನಾವು ಸೋತ್ಬಿಟ್ವಿ MP ಎಲೆಕ್ಷನ್. ಮೂಡ್ಲಗಿರಿ ಸಾಹೇಬ್ರಲ್ಲಿ ಗೆದ್ಬಿಟ್ಟು ಸೀದಾ ತುಮಕೂರಿಗೆ ಬಂದಿದ್ರು. ಅವ್ರದ್ದು ಒಂದು ಟಾಟಾ ಸಫಾರಿಲಿ ಅವತ್ತು ನನಗೆ ಇನ್ನೂ ಜ್ಞಾಪಕ ಇವತ್ತು. ಅದರಿಂದ ನಮಗೆ ತೀರಾ ಒಂಥರ ಹತ್ರದ ಫ್ಯಾಮಿಲಿ ಇದ್ದಂಗೆ. ಅದರಿಂದ ಇವತ್ತು ಅದರಲ್ಲೂ ಇನ್ನೂ ವಿಶೇಷವಾಗಿ ಅವರ ಮಕ್ಕಳಾದಂಥ ರಾಜೇಶ್ ಗೌಡ್ರು ನಮ್ಮ ಜೊತೆ MLA ಆಗಿದ್ದಂಥವ್ರು. ನಮ್ಗೆ ಇನ್ನೂ ಹೆಚ್ಚಿನ ಬಾಂಧವ್ಯ ಕಳೆದ 6 ವರ್ಷದಿಂದ. ಇವತ್ತು ಎಲ್ಲ ಒಂದು ಕಡೆ ಎಲ್ಲರಿಗೂ ಕೂಡ ಬೇಜಾರು. ಹಲವಾರು ವರ್ಷಗಳು 4-5 ದಶಕಗಳ ಕಾಲ ಅವರು MLA ಆಗಿ MP ಆಗಿ ಕೆಲಸ ಮಾಡಿದಂಥವ್ರು. ಅತ್ಯಂತ ಹೆಚ್ಚಿನ ಒಂದು ಜನನ್ನ ಕಟ್ಕೊಂಡಂಥವ್ರು. ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ನಮ್ಮ ಮೂಡ್ಲಗಿರಿಯಪ್ಪನವರು 3 ಸರ್ತಿ MP, 1 ಸರ್ತಿ ಶಾಸಕರಾಗಿ ಈ ತಾಲೂಕಿಗೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ತುಂಬ ನಷ್ಟ ಆಗಿದೆ. ಆ ದೇವರು ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. CP ಮೂಡ್ಲಗಿರಿಯಪ್ಪ ಅವರು ಈ ರಾಜ್ಯ ಕಂಡಂತ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ. ನಮ್ಮ ತಾಲ್ಲೂಕಿನವರು, ನಮ್ಮ ಹೋಬಳಿನವರು, ಹುಲಿಕುಂಟೆ ಹೋಬಳಿನವರು. ನಿಜಕ್ಕೂ ಕೂಡ ಕಳೆದ ಒಂದು 40 ವರ್ಷಗಳಿಂದ 4-5 ದಶಕಗಳ ಕಾಲ ನಮ್ಮ ತಾಲ್ಲೂಕಿನಲ್ಲಿ BS ಸತ್ಯನಾರಾಯಣ ಅವರ ಜೊತೆ ಒಂದು ಒಳ್ಳೆ ರಾಜಕಾರಣ, ನಮ್ಮ ಜಯಚಂದ್ರ ಅವರೆಲ್ಲರೂ ಕೂಡ ಸಹಪಾಠಿಗಳು ಅನ್ನೋ ರೀತಿ ಒಂದು ಒಳ್ಳೆ ರಾಜಕಾರಣ ಮಾಡಿಕೊಂಡು ತಾಲ್ಲೂಕಿನ ಅಭಿವೃದ್ಧಿಗೆ ಮತ್ತು ತಾಲ್ಲೂಕಿನ ಒಂದು ಯೋಗಕ್ಷೇಮಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ಇವತ್ತು ಅಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನ ಕಳ್ಕೊಂಡು ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ನಮಗೆ ಮಾರ್ಗದರ್ಶಕರ ಇಲ್ಲ ಅನ್ನೋ ರೀತಿ ಒಂದು ಹಳೆಯ ಕೊಂಡಿಗಳು ಇವೆಲ್ಲ. ಇಂಥ ಒಂದು ಸಂಕ್ರಮಣ ಸಂದರ್ಭದಲ್ಲೇನೆ ಅವರೆಲ್ಲ ಹೋಗ್ತಾ ಇರೋದೇ ಬಹಳ ನೋವಿನ ಸಂಗತಿ. ಯಾರು ಈ ಸಮಾಜಕ್ಕೆ ಒಳ್ಳೊಳ್ಳೆ ದಾರಿ ತೋರ್ಸೋರು ಯಾರಿದ್ದಾರೆ ಅಂತ ವಿಷಾದ ಇದೆ. ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಹುಡುಗನಿಂದ ಅವ್ರನ್ನ ಬಹಳ ಚೆನ್ನಾಗಿ ಬಲ್ಲೆ. ಬಹಳ ದುಃಖ ಆಗುತ್ತೆ. ಮೂಡ್ಲಗಿರಿಯಪ್ಪನವ್ರಂದ್ರೆ ನನಗೆ 1989ರಲ್ಲಿ ನಾನು ಹೊಸ ಕೆಲಸಕ್ಕೆ ಸೇರಿದಾಗ ಅವರೇ ನನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ BL ಗೌಡ್ರದ್ದು ಚೇರ್ಮನ್ KPSC ನನಗೆ ಇಂಟರ್ವ್ಯೂಗೆ ಸಹಾಯ ಮಾಡಿದಂಥವ್ರು. ಮತ್ಸುದ್ದಿಯವರು ಜನಾಂಗದ ಒಬ್ಬ ಇವರವರು ಇವತ್ತು ಅವ್ರ ಜೊತೆ ಇಲ್ಲ.
ಅವರ ಆದರ್ಶಗಳು ನಮ್ಮ ಜೊತೆ ಇದ್ದಾವೆ. ಅವ್ರ ಒಳ್ಳೆತನ ನಮಗೆ ಮಾದರಿ. ಅವ್ರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಒಂದಷ್ಟು ಶಕ್ತಿ ತುಂಬಲಿ, ಅವರ ಆದರ್ಶಗಳು ಅವ್ರ ಜೊತೆ ಇರಲಿ, ಅವರ ಸರಳತೆ ಸಜ್ಜನಿಕೆ ಅವರೊಂದಿಗೆ ಇರಲಿ ಅನ್ನೋದು ನಮ್ಮ ಅಷ್ಟೇ.